ನಮಸ್ತೆ, ವಿಡಿಕೆ ವ್ಲಾಗ್ಸ್ ಎಲ್ಲರಿಗೂ ಸ್ವಾಗತ. ಇದು ಅಂಜಲ್ ತವಾ ಫ್ರೈ ಆಯಿತಾ. ನನಗಿದು ತುಂಬ ಇಷ್ಟ ಆಯಿತು, ಆದ್ದರಿಂದ ಇದು ವಿಡಿಯೋ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ. ತುಂಬಾ ರುಚಿ ಇತ್ತು. ನಾನ್ ವೆಜ್ ಇದ್ದವರಿಗೆ ವೆಜ್ ಹಾಗೆ ತಾಗುದಿಲ್ಲಲ್ವ, ಆದರೆ ಇಲ್ಲಿ ಬೀನ್ಸ್ ಮತ್ತು ಅಲಸಂಡೆ ಬೀಜದ ಉಂಟಲ್ಲ, ಇದು ಸಹ ಹಾಗೆ ಎಷ್ಟು ಬೇಯಬೇಕು ನೋಡಿ ಅಷ್ಟೇ ಬೆಂದಿದೆ, ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ. ಇದು ಪಾಂಫ್ರೆಟ್, ಇದು ಏನೋ ಗ್ರೀನ್ ಮಸಾಲ ಪದಾರ್ಥ. ನನಗೆ ಇದೊಂದು ಅಷ್ಟೊಂದು ಇಷ್ಟ ಆಗಲಿಲ್ಲ, ಅಂದರೆ ಖಾರ ಇರಲಿಲ್ಲ ಅಂತ. ಖಾರ ಕಮ್ಮಿ ಇರೋರಿಗೆ ರುಚಿ ಆಗ್ಬೋದು, ಸ್ವಲ್ಪ ಚಪ್ಪೆ ಅನಿಸಿತು ನನಗೆ. ಅಥವಾ ಅದು ಅಂಜಲ್ ತವಾ ಫ್ರೈ ತಿನ್ನೋದ್ರಿಂದ ಇದು ಚಪ್ಪೆ ಆಯಿತಾ ಗೊತ್ತಿಲ್ಲ. ನಾವು 3 ಗಂಟೆಗೆ ಹೋದದ್ದು, ಆದರೂ ಬಿಸಿ ಬಿಸಿ ಮಾಡಿಕೊಟ್ಟಿದ್ದಾರೆ, ಇಷ್ಟ ಆಯಿತು. ಇದಂತೂ ಮಾತಾಡಲಿಕ್ಕಿಲ್ಲ, ನನಗೆ ತುಂಬ ಇಷ್ಟ ಆಯಿತು. ಸೂಪರ್. ಮರ್ವಾಯಿ ಸುಕ್ಕ ಸಮೇತ ಸೂಪರ್ ಆಯಿತಾ. ಇದು ವೆಜ್ಜಿನವರ ಗ್ಯಾಂಗ್ ಆಯಿತಾ. ಎಲ್ಲ ವೆಜ್ ಐಟಮ್ಸ್ ತುಂಬ ಟೇಸ್ಟ್ ಆಗಿತ್ತು. ಗೋಬಿ ಮಂಚೂರಿ ಅದು ಕರೆಕ್ಟ್ ಕಲರ್ ಬಂದಿತ್ತು ಆಯಿತಾ. ಕೆಲವರು ಅರ್ಧ ಬೇಯಿಸೆಲ್ಲ ಕೊಡ್ತಾರಲ್ಲ, ಆ ಥರ ಅಲ್ಲ, ತುಂಬಾ ಟೇಸ್ಟ್ ಇತ್ತು, ನಿಜವಾಗಿನೇ ಹೇಳ್ತೇನೆ. ಇದರೊಟ್ಟಿಗೆ ಒಂದು ಗೋಲ್ಡ್ ಸೋಡಾ ಇದ್ದರೆ ಉಂಟಲ್ವಾ, ವಾಹ್ ಸೂಪರ್ ಆಯಿತಾ. ಜಿಂಜರ್ ಸೋಡಾ, ಕೋಕ್ ಮತ್ತು ನೋಡಿ ಸೂಪರ್, ಏನೆಲ್ಲ ಚೆಂದ ಇಲ್ಲ. ಮೀನು ಎಲ್ಲವೂ ಫ್ರೆಶ್ ಇತ್ತು, ಯಾವುದು ವಾಸನೆ ಇರಲಿಲ್ಲ, ಸ್ಮೆಲ್ ಇರಲಿಲ್ಲ. ಇದು ಗೋಳಿ ಸೋಡಾ ಇದೆ ಅಲ್ವಾ, ನಾವೇ ಓಪನ್ ಮಾಡಿ ಓಲ್ಡ್ ಸ್ಟೈಲಲ್ಲಿ ಗಮ್ಮತ್ತು ಮಾಡ್ಕೊಳ್ತಾ ಇದ್ದೀವಿ. ಮೀನು ತಿನ್ನೋದೇ ಸಾಧಾರಣ 2-2.5 ತಿಂಗಳಾಯಿತು, ಅದರಿಂದ ತುಂಬ ಇಷ್ಟ ಆಯಿತು. ಹಾಗಂತಲ್ಲ, ನಿಜವಾಗಿಯೂ ರುಚಿ ಇತ್ತು. ಇಲ್ಲಿ ಮಾಮಿ ಚಾ ರೆಡಿ ಮಾಡ್ತಾ ಇದ್ದಾರೆ, ಊಟ ಆದಮೇಲೆ ಎಲ್ಲರಿಗೆ ಕುಡಿಲಿಕ್ಕಾಗಿ. ಇಲ್ಲಿ ಮೇಲೆ ಸಹ ಇದೆ, ಇದು ಸುತ್ತ ನಾನು ಒಂದು ರೌಂಡ್ ತೋರಿಸ್ತಾ ಇದ್ದೇನೆ ನಿಮಗೆ. ಇದು ಉಡುಪಿಯಲ್ಲಿ ನಾರಾಯಣ್ ಸೀಶಲ್ ಅಂತ, ಎಲ್ಲಿ ಅಂತ ಹೇಳಿ ನಾನು ಲಾಸ್ಟಿಗೆ ನಿಮಗೆ ಅಡ್ರೆಸ್ ಹಾಕ್ತೇನೆ, ಫೋನ್ ನಂಬರ್ ಹಾಕ್ತೇನೆ ಆಯಿತಾ. ಹೋಗೋದಾದರೆ ಒಮ್ಮೆ ನೋಡಿ, ನೀವು ಒಮ್ಮೆ ಹೋಗಿ ನೋಡಿ, ಖುಷಿಯಾದರೂ ಒಂದು ಕಮೆಂಟ್ ಮಾಡಿ ಆಯಿತಾ. ಇದು ವೆಜ್, ಇದು ಸಹ ನಾನು ಟೇಸ್ಟ್ ಮಾಡಿದ್ದೇನೆ, ಚೆನ್ನಾಗಿತ್ತು. ಲೈಕ್ ಮಾಡಿ ಸಾಧಾರಣ 2-2.5 ತಿಂಗಳು ನಂತರ ನಮ್ಮದು ಮೀನಿನ ಪಾರ್ಟಿ ಆಗ್ತಾ ಇತ್ತು. ಇದು ಮೊನ್ನೆ ಆದದ್ದು. ನನಗೆ ಅದು ಅಂಜಲ್ ಫ್ರೈ ಇಷ್ಟ ಆಯ್ತು ಅಂತ ನಿನ್ನೆ ಹೋಗಿದ್ದೆ, ತಪ್ಪಿ ನಾನು ಏನು ಮಾಡಿದೆ, ಅಂಜಲ್ ಫ್ರೈ ಅಂತ ಅಂಜಲ್ ಮಸಾಲ ಅಂತ ಹೇಳಿದೆ ಆಯಿತಾ. ಆದರೆ ನನಗೆ ಯಾಕೋ 2 ಆರ್ಡ್ರ್ ಮಾಡಿದ್ದು ವೇಸ್ಟ್ ಅನಿಸಿತ್ತು ನನಗೆ. ನಂದಂದರೆ ಅಂಜಲ್ ಫ್ರೈ ಅಂತ ಆಸೆಯಲ್ಲಿ ಹೋದದ್ದು, ಅದು ಮಸಾಲ ನನಗೆ ಅಷ್ಟು ತಾಗಲಿಲ್ಲ. ಫಸ್ಟಿಗೆ ಅದು ತಿಂದವರು ರುಚಿ ಆಗ್ಬೋದು. ಮೇಲೆ ಅದರ ವಿಡಿಯೋ ಹಾಕಿದ್ದೇನೆ ನೋಡಿ ಅಂತೆ, ಓಕೆನಾ. ಇದರಲ್ಲಿ ಅಡ್ರೆಸ್ ಉಂಟು ನೋಡಿ, ನೀವು ಗೂಗಲಲ್ಲಿ ಎಂತ ಹೇಳ್ತಾರೆ ಲೊಕೇಶನ್ ಅದು ಹಾಕಿದರೂ ನಾವು ಅದು ಹಾಕಿ ಬಂದದ್ದು ನಿಮಗೆ ಗೊತ್ತಾಗ್ತದೆ. ನಾವು ಸಾಧಾರಣ 3 ಗಂಟೆಯಿಂದ 2:30 4:30 ತನಕ ಇದ್ದೆವು, ಆದರೂ ಬಿಸಿ ಬಿಸಿ ನಮಗೆ ಸಿಕ್ಕಿದೆ, ತುಂಬ ಇಷ್ಟ ಆಯಿತು. ಒಮ್ಮೆ ಬಂದು ನೋಡಿ ಆಯಿತಾ. ಖುಷಿಯಾದರೆ ಖುಷಿಯಲ್ಲಿ ಲೈಕ್ ಕೊಟ್ಟು ಖುಷಿಯಾಗಿರಿ ಆಯಿತಾ. ಒಂದು ಸಬ್ಸ್ಕ್ರೈಬ್ ಮಾಡಿ, ಯಾರು ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಓಕೆ. ಯಾರ್ಯಾರು ಇಲ್ಲಿಗೆ ಬಂದಿದ್ದೀರಿ ಒಂದು ಕಮೆಂಟ್ ಮಾಡಿ ಆಯಿತಾ. ಇನ್ನು ನಿಮಗೆ ಹೇಗೆ ಅನಿಸಿತ್ತು ಅದು ತಿಳಿಸಿ ಆಯಿತಾ.